ಇವತ್ತು ತುಂಬ ಟೇಸ್ಟಿಯಾಗಿರೋ ಸೋಯಾಬೀನ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡೋಣ. ನಮ್ಗೆ ಬಿರಿಯಾನಿ ತಿನ್ನಬೇಕಂತ ಆಸೆ ಆದರೆ ಬರೀ ಚಿಕನಿಂದ ಬಿರಿಯಾನಿ ಮಾತ್ರ ಅಲ್ಲ, ಸೋಯಾಬೀನಿಂದ ಸೇಮ್ ಚಿಕನ್ ಬಿರಿಯಾನಿ ಥರನೇ ಟೇಸ್ಟ್ ಕೊಡೋ ಥರನೇ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ನೋಡೋಣ. ಒಂದು ಕುಕ್ಕರ್ ಅಥವಾ ಒಂದು ತಪ್ಪಲೆಗೆ ನಮ್ಗೆ 2 ಗ್ಲಾಸ್ ಅಕ್ಕಿಗೆ ತೋರಿಸ್ಕೊಡ್ತಾ ಇರೋದು. ಎಣ್ಣೆ ಹಾಕ್ಕೊಂಡು ಮಾಮೂಲಿ ಪಲಾವ್ ಸ್ಪೈಸಸ್, ಬಿರಿಯಾನಿ ಸ್ಪೈಸಸ್ ಏನನ್ನು ಹಾಕ್ತೀರಾ, ಚಕ್ಕೆ, ಲವಂಗ, ಪಲಾವ್ ಎಲೆ, ಸೋಂಪು, ಸ್ಟಾರು, ಮೊಗ್ಗು ಅದೆಲ್ಲ ಒಂದು ಸ್ವಲ್ಪ ಹಾಕ್ಕೊಂಡು ನೆನಪಿರಲಿ ಗ್ಯಾಸ್ ಉರಿ ಬಂದು ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು. ಒಂದು ದೊಡ್ಡ ಸೈಜ್ 2 ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ ಹಾಕಿ ಗೋಲ್ಡನ್ ಕಲರ್ ಆಗೋ ಗಂಟ ನಾವಿಲ್ಲಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಯಾವ ಥರ ಫ್ರೈ ಮಾಡ್ತೀವೋ ಆ ಥರ ಬಿರಿಯಾನಿ ಟೇಸ್ಟು ನಮಗೆ ಬರುತ್ತೆ. 1 ಟೇಬಲ್ ಸ್ಪೂನ್ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿ 1 ನಿಮಿಷ ಆದ್ರೂ ನಾವು ಹಸಿ ಸ್ಮೆಲ್ ಹೋಗೋ ಗಂಟ ನೀಟಾಗಿ ನಾವು ಕೈ ಆಡಿಸ್ಕೊಬೇಕು. ಒಂದು ಕೈ ಹಿಡಿಯಾಗೋಷ್ಟು ಕೊತ್ತಂಬರಿ ಮತ್ತು ಪುದೀನಾನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಪುದೀನ ಎಲ್ಲ ಕ್ರಂಚಿ ಬರೋ ಗಂಟ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತೋರಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ. ಈ ರೀತಿಗೆ ಮಿಕ್ಸ್ ಆಗಿದ ತಕ್ಷಣ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕಿದ ತಕ್ಷಣ ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಖಾರ ಯಾವ ಥರ ಇರುತ್ತೋ ಆ ಥರ ನೀವು ನೋಡಿ ನೀವು ಚಿಲ್ಲಿ ಪೌಡರ್ ಹಾಕ್ಕೊಬೋದು. ಒಂದು 2ರಿಂದ 3 ಧನಿಯಾ ಪೌಡರ್ ಹಾಕ್ಕೊಬೋದು. ನಾನು ಒಂದು ಚಿಕ್ಕ ಸ್ಪೂನ್ ಅಳತೆ ಇರೋದ್ರಿಂದ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀವು ದೊಡ್ಡ ಸ್ಪೂನ್ ಅಳತೆ ಇದ್ದರೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. 1-2 ಸ್ಪೂನು ಆಚೆ ಚಿಕನ್ ಬಿರಿಯಾನಿ ಮಸಾಲ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ಮನೇಲಿ ಪ್ರಿಪೇರ್ ಮಾಡಿದ್ರೂ ಓಕೆನೇ. 2 ಟೇಬಲ್ ಸ್ಪೂನ್ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಗ್ಯಾಸ್ ಉರಿ ಬಂದು ಲೋ ಫ್ಲೇಮಲ್ಲಿ ಇಟ್ಟು ನೋಡಿ ಈ ರೇಂಜ್ಗೆ ನಾನು ಮಿಕ್ಸ್ ಆಗಿದೆ. ಇವಾಗ ಮಿಕ್ಸ್ ಮಾಡ್ಕೊಂಡು ಆಗಿದ ತಕ್ಷಣ ನಾನು 2 ಗ್ಲಾಸ್ ಅಕ್ಕಿಗೆ 2 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಟೊಮೆಟೊ ಹಾಕಿದ್ರೆ ಹುಳಿ ಬಂದುಬಿಡುತ್ತೆ, ಟೇಸ್ಟು ಚೆನ್ನಾಗಿರಲ್ಲ. ಟೊಮೆಟೊ ಬಾತ್ ಥರ ಆಗಿಬಿಡುತ್ತೆ. ನೋಡಿ 2 ಟೊಮೆಟೊದಲ್ಲಿ ಯಾವ ಥರ ತಿಕ್ಕಾಗಿ ಗ್ರೇವಿ ಥರ ಬಂದಿದೆ ಅಂತ. ಒಂದು 3 ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಈ ಸ್ಥಿತಿಗೆ ಬರುತ್ತೆ. ಅದಾದಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ನಾವಿಲ್ಲಿ ಮೊಸರು ಹಾಕ್ಕೊತಾ ಇದ್ದೀವಿ. ಮೊಸರು ಹಾಕ್ಕೊಂಡು ನೀಟಾಗಿ ನಾವು ಈ ಥರ ಗೊಜ್ಜು ಥರ ಬರೋ ಗಂಟ ನಾವು ಎಣ್ಣೆ ಎಲ್ಲ ಬಿಡೋ ಗಂಟ ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ಜಸ್ಟ್ ಸೋಯಾಬೀನ ನಾನು ವಾಶ್ ಮಾಡಿ ಎತ್ಕೊತಾ ಇದ್ದೀನಿ. ಯಾವುದೇ ಥರ ನೆನೆಸೋದಾಗಲಿ ಬಿಸಿನೀರಲ್ಲಿ ನೆನೆಸೋದಾಗಲಿ ಏನೂ ಮಾಡಿಲ್ಲ. ವಾಶ್ ಮಾಡಿ ನೀರು ಸೋಗಿಸ್ಕೊಂಡು ಸೋಯಾಬೀನ ಇದ್ರಲ್ಲಿ ಹಾಕಿ ಒಂದು 3 ನಿಮಿಷ ನಾನು ಬೇಯಿಸ್ಕೊತಾ ಇದ್ದೀನಿ. 3 ನಿಮಿಷನೂ ಜಾಸ್ತಿ ಆಯಿತು, ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೋಯಾಬೀನ್ ಒಳಗೆಲ್ಲ ಸ್ಪೈಸಸ್ಸು ಮಸಾಲೆ ಎಲ್ಲ ನೀಟಾಗಿ ಇಳಿದಿರುತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕು, 2 ಗ್ಲಾಸ್ ಅಕ್ಕಿಗೆ ಕರೆಕ್ಟಾಗಿ ನಾವು 4 ಗ್ಲಾಸ್ ನೀರು ನಾವು ಕರೆಕ್ಟಾಗಿ ಹಾಕಬೇಕು. ಕುಕ್ಕರಲ್ಲಿ ನಾನು ಯಾವಾಗಲೂ ವಿಷಿಲ್ ಬರೋ ಥರನೇ ನಿಮ್ಗೆ ತೋರಿಸ್ತಿದ್ದೀನಲ್ಲ, ಕುಕ್ಕರಲ್ಲಿ ದಮ್ ಕಟ್ಟಿ ಬಿರಿಯಾನಿ ಥರ ಸೋಯಾಬೀನ್ ಬಿರಿಯಾನಿ ಮಾಡೋ ಥರನೇ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು. ಸೇಮ್ ಚಿಕನ್ ಬಿರಿಯಾನಿ ನಾವು ಯಾವ ಥರ ಮಾಡ್ತೀವಿ ಅದೇ ಥರ ಇಲ್ಲಿ ನಾವು ಸೋಯಾಬೀನ್ ಬಿರಿಯಾನಿ ಮಾಡೋದು. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಾನು ಅಡುಗೆ ಮಾಡಬೇಕಾದ್ರೇ 2 ಸಲ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ. ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ ಅಷ್ಟೇ. ಅಕ್ಕಿನ ನೀರೆಲ್ಲ ಸೋಗಿಸ್ಕೊಂಡು ಇದ್ರೊಳಗೆ ಹಾಕ್ಕೊತಾ ಇದ್ದೀನಿ. ಯಾವ ಸ್ಟೇಜಿಗೆ ದಮ್ ಕಟ್ಟಬೇಕಂತ ನಿಮ್ಗೆ ತೋರಿಸ್ತೀನಿ. ನೀರು ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ತಿರುಗಿ ಕೊಟ್ಬಿಟ್ಟು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಗ್ಯಾಸ್ ಉರಿ ಬಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆವಾಗಲೇ ನೀರೆಲ್ಲ ಯಾವ ಥರ ಡ್ರೈ ಆಗುತ್ತೆ ಅಂತ ತೋರಿಸುತ್ತೆ ನೋಡಿ. ಈ ಥರ ಹಿಂಗೆ ಕಲಿಸ್ತಾನೇ ಇರಬೇಕು. ನಿಮಗೆ ನೀರು ಇಲ್ಲದೇ ಇರೋ ಥರನೇ ಇರುತ್ತೆ, ಬಟ್ ಆದರೆ ನೀವು ಈ ಸ್ಟೇಜ್ಗೆ ದಮ್ ಕಟ್ಟಿದ್ರೆ ಮಾತ್ರನೇ ಸೋಯಾಬೀನ್ ಬಂದು ಚಿಕನ್ ಬಿರಿಯಾನಿ ಥರನೇ ಟೇಸ್ಟ್ ಕೊಡುತ್ತೆ ನೋಡಿರಿ. ಈ ಥರ ಇನ್ನೂ ಒಂದು ಸಲ ನೀವು ತಿರುಗಿ ಕೊಟ್ಟಾದಮೇಲೆ ಇವಾಗ ಗ್ಯಾಸ್ ಉರಿ ಬಂದು ಲೋ ಫ್ಲೇಮಲ್ಲಿ ಇಟ್ಟು ಅದ್ರ ಮೇಲೆ ಒಂದು ತವ ಇಕ್ಕಿರಿ. ತವ ಸ್ವಲ್ಪ ಹೀಟಾಗಿದ ತಕ್ಷಣ ಕುಕ್ಕರು ಅಥವಾ ತಪ್ಪಲೆಯಲ್ಲಿ ನಾವು ದಮ್ ಕಟ್ತೀವಲ್ಲ ಅದನ್ನ ಇಟ್ಬಿಟ್ಟು ಇದ್ರ ಮೇಲೆ ಏನು ಮಾಡಬೇಕು, ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಪುದೀನ ಹಾಕ್ಕೊಬೇಕು. ಕೊತ್ತಂಬರಿ ಪುದೀನ ಹಾಕ್ಕೊಂಡಿದ ತಕ್ಷಣ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನು ಗೀ ಹಾಕ್ಕೊಳ್ಳಿ. ತುಪ್ಪನ ನೀಟಾಗಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇವಾಗ ಒಂದು ತಪ್ಪಲೆಯಲ್ಲಿ ಬಿಸಿನೀರು ಇಕ್ಬೇಕು. ನೆನಪಿರಲಿ ತಣ್ಣೀರು ಇಕ್ಬೇಡಿ, ಬಿಸಿನೀರು ಇಕ್ಕಿರಿ. ಒಂದು ತಪ್ಪಲೆಯಲ್ಲಿ ಬಿಸಿನೀರು ಇಕ್ಬಿಟ್ಟು 15 ನಿಮಿಷ ನೀವು ಬಿಟ್ಟು ಗ್ಯಾಸ್ ಆಫ್ ಮಾಡಿ ಎತ್ತಿದ್ರೆ ಬಿಸಿಯಾಗಿರೋ ಸೋಯಾಬೀನ್ ಬಿರಿಯಾನಿ ಇಲ್ಲ ಚಿಕನ್ ಬಿರಿಯಾನಿ ಅಂತಲೇ ಹೇಳ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ನೀವು ಟ್ರೈ ಮಾಡಿದ್ಮೇಲೆ ಇದಕ್ಕೆ ಚಿಕನ್ ಬಿರಿಯಾನಿ ಅಂತ ಇಕ್ಕೋದಾ ಇಲ್ಲ ಸೋಯಾಬೀನ್ ಬಿರಿಯಾನಿ ಹೆಸ್ರು ಅಂತ ಇಕ್ಕೋದಾ ಅಂತ ನೀವೇ ಕನ್ಫ್ಯೂಷನ್ ಆಗ್ತೀರಾ. ಟ್ರೈ ಮಾಡಿ ನೋಡಿ. ಬಾಯ್.